ಇದು ನನ್ನ ಬರ್ಡೇ ಗಿಫ್ಟ್ ನನ್ನ ಗಂಡ ಕೊಡ್ಸಿರೋದು. ಏನು ಅಂತ ಗೊತ್ತಿಲ್ಲ, ಓಪನ್ ಮಾಡಿಬಿಟ್ಟು ನೋಡಬೇಕು, ಗೊತ್ತಿಲ್ಲ ಏನು ಅಂತ. ಕೇಕಂತೂ ಕಟ್ ಮಾಡಿಸಲ್ಲ, ಏನೋ ಒಂದು ಗಿಫ್ಟ್ ಕೊಡ್ತಿದ್ದಾರೆ, ಏನು ಅಂತ ನೋಡಬೇಕು. ನೋಡುವ ಏನು ಅಂತ. ಚೆನ್ನಾಗಿ ತಂತಲ್ಲ, ಎಷ್ಟು ಪ್ಯಾಕಿಂಗ್ ಇದೆ ನೋಡ್ರಿ. ಬೆಳಗ್ಗೆನೂ ಓಪನ್ ಮಾಡಿದೆ, ಕಸದ ಗಾಡಿ ಬಂದಿತ್ತು, ಕಸದ ಗಾಡಿಗೆ ಹಾಕ್ಬೋದಿತ್ತು. ವಾವ್, ಸಖತ್ತಾಗಿದೆ. ಗೋಲ್ಡನ್ ಕಲರ್ ಕಾಣ್ತಾ ಇದೆಯಾ? ಇದಕ್ಕೊಂದು ದೊಡ್ಡ ಬ್ಯಾಗೇ ಒಯ್ಬೇಕೇನೋ ನಾನು. ವಾವ್, ಫಸ್ಟ್ ನನ್ನ ಲೈಫಲ್ಲೇ ನನ್ನ ಮುನ್ನಣ್ಣ ಕೊಡ್ಸಿದ್ರು ಮೇಕಪ್ ಕಿಟ್. ನೆಕ್ಸ್ಟ್ ನನ್ನ ಗಂಡ ಕೊಡ್ಸಿದ್ದಾರೆ. ಸಖತ್ತಾಗಿದೆ. ಎಷ್ಟು ದೊಡ್ಡದು, ನಾನು ಹೇಗೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗುವುದು? ಬೆಟರ್ ಮನೆಗೆ ಇಟ್ಕೊಳ್ಬೋದಷ್ಟೇ, ಕಾಣಲ್ಲ. ಸಖತ್ತಾಗಿದೆ. ವಾವ್, ಚುಪ್ಪರ್ ಬೇಬಿ, ಚುಪ್ಪರ್. ಅಲ್ಲೇ ಸಗಡೆ ಇದೆ. ಅರೆ ವಾ, ಚಿಮಣೆ. ಮಸ್ತಾಗಿದೆ. ಇಷ್ಟ ಆಯ್ತು. ಈ ಸತಿ ನನ್ನ ಗಂಡ ಡ್ರೆಸ್ ಕೊಡಿಸಿಲ್ಲ, ನಮ್ಮ ಡ್ರೆಸ್ ಕೊಡಿಸಿದ್ರು. ಈ ಸತಿ ನನ್ನ ಗಂಡ ಮೇಕಪ್ ಕಿಟ್ ಕೊಡಿಸಿದ್ದಾರೆ. ಚೆನ್ನಾಗಿದೆ. ತುಂಬ ದೊಡ್ಡದಾಯ್ತು ಅಷ್ಟೇ. ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿದೆ. ಹೀಗೆ ಮಿರರ್ ಇದೆ, ಇಲ್ಲಿ ಮಿರರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಬೇಬಿ, ಥ್ಯಾಂಕ್ ಯು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾವು ಟೆಂಪಲ್ಗೆ ಹೊರಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಆಮೇಲೆ ಹೇಳ್ತೀನಿ, ಈಗ ಬೇಡ, ಇವಾಗ ಹೊರಡ್ತಾ ಇದ್ದೀವಿ. ಔಟ್ಫಿಟ್ ಹೀಗಿದೆ. ಓಕೆ ಫ್ರೆಂಡ್ಸ್, ಅದೇ ಬಾಯ್. ಟೆಂಪಲಲ್ಲಿ ಸಿಗ್ತೀನಿ. ಆಂಜನೇಯನ ಟೆಂಪಲ್ ಲಾಸ್ಟ್ ಟೈಮಲ್ಲಿ ನಾನು ಹೋದಾಗ ಅರ್ಚನೆ ಮಾಡ್ಸೋಕ್ಕೆ ಸಿಕ್ಕಿರಲಿಲ್ಲ. ಕ್ಲೋಸ್ ಆಗೋ ಟೈಮಿಗೆ ನಾನು ಹೋಗಿದ್ದೆ. ಇವತ್ತು ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ನೋಡೋಣ ಇವತ್ತು ಸಿಗುತ್ತೆ ಇಲ್ಲ ಕ್ಲೋಸ್ ಆಗಿರುತ್ತೋ ನೋಡಬೇಕು. ಬನ್ನಿ ಹೋಗುವ. ಹೊರಡ್ತಾ ಇದ್ದೀವಿ ಟೆಂಪಲ್ಗೆ. ಹೋಗಮ್ಮ, ಏನಾಗುತ್ತೆ? ಸುಮ್ಮನೆ ಬೈದಿದ್ದಲ್ಲ ನಿನಗಾಯ್ತಾ? ಟೆಂಪಲ್ ಹತ್ರ ಬಂದ್ವಿ. ನಮಗೆ ಬರ್ಡೇ ಆಗಲಿ ಯಾವುದೇ ಆಗಲಿ ಅದೇ ಪೂಜೆ ಇದ್ರೂ ನಾವು ಇಲ್ಲಿಗೆ ಬರೋದು, ಆಂಜನೇಯನ ಟೆಂಪಲ್ಗೆ. ಬನ್ನಿ ಹೋಗುವ. ಈ ಕಡೆಯಿಂದ ಬಾ. ಚಪ್ಪಲಿಯಲ್ಲಿ ಬಿಚ್ಚಿದ್ದಾರೆ ನಿಮ್ಮ ಪಪ್ಪ.
ಅಲ್ಲಿ ಮುಂದೆ ಬಿಚ್ಚೋಣ ಬಾ, ಆ ಕಡೆ ಬಿಚ್ಚಲ ಬಾ. ಇವತ್ತು ಮಂಗಳವಾರ ಅಲ್ವಾ, ಜನ ಇದ್ದಾರೆ, ಪೂಜೆ ನಡೀತಾ ಇದೆ. ಬನ್ನಿ ಹೋಗುವ ಒಳಗೆ, ಬಾಮು. ತುಂಬ ಜನ ಇದ್ದಾರೆ. ಲಾಸ್ಟ್ ಟೈಮ್ ಇದೇ ಟೈಮಿಗೆ ಬಂದಿದ್ದು, ಆದರೆ ದಿನ ಬೇರೆ ಇತ್ತು. ಇವತ್ತು ಮಂಗಳವಾರ ಅಲ್ವಾ, ದೇವ್ರ ದಿನವೇ ಇದೆ, ಆಂಜನೇಯನ ದಿನವೇ ಇದೆ. ಅದಕ್ಕೋಸ್ಕರ ಇವತ್ತು ಜನ ತುಂಬ ಜನ ಇದ್ದಾರೆ. ಇನ್ನು ಕ್ಲೋಸ್ ಆಗಿಲ್ಲ, ಪೂಜೆ ನಡೀತಾ ಇದೆ. ಇನ್ನು ಅರ್ಚನೆ ಮಾಡಿಸ್ಬೇಕು ಇವಾಗ. ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡ್ವಿ. ಇವಾಗ ಕುಂಕುಮಾರ್ಚನೆ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಕುಂಕುಮಾರ್ಚನೆ ಮಾಡಿಸ್ಬೇಕು ಇವಾಗ. ಹಾಗೆಯೇ ನನ್ನ ಮಗಳಿಗೆ ನಮ್ಮ ಮನೆಯವರು ಬೈದ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನನ್ನ ಹಿಂದೆ ಮುಂದೆ ತಿರುಗ್ತಾ ಇದ್ದಾರೆ. ಬೇಜಾರಾಗಿದೆ ಅವಳಿಗೆ. ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ನಾನು ದೇವರನ್ನ ತೋರಿಸ್ತಾ ಇರ್ತೀನಿ, ನಿಮಗೇನು ಬೇಡಿಕೆ ಇದೆಯೋ ಅದನ್ನು ಬೇಡ್ಕೊಳ್ಳಿ. ನನ್ನ ಮಗಳು ಭಾರಿ ಬೇಜಾರದಲ್ಲಿದ್ದಾಳೆ. ಏನಕ್ಕಂದ್ರೆ ಅವರಪ್ಪ ಬೈದರು, ಬೆಳಗ್ಗೆ ಬೇಗ ಎದ್ದೇಳಬೇಕು, ಸ್ಕೂಲ್ಗೆ ಹೋಗಬೇಕು, ಅದೆಲ್ಲ ಏನಿಲ್ಲ ನಿನಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮೂಡ್ ಆಫ್ ಮಾಡ್ಕೊಂಡು ಕೂತಿದ್ದಾಳೆ. ಇವಾಗ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಮಾಮೂಲಿ ಆಂಧ್ರ ಹೋಟೆಲಿಗೆ ಬಂದಿದ್ದೀವಿ. ಏನು ತಿನ್ನಬೇಕು ಅಂತ ಹೇಳ್ಬಿಟ್ಟು ನೋಡಬೇಕು. ಬನ್ನಿ ನೋಡುವ ಏನು ತಿನ್ನೋದು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನೋಡೇ, ಊರು ಭೂಮಿ ಥರನೇ ಇರ್ತಾರಲ್ಲ, ಯಾವಾಗೂ ಮಾತಾಡ್ಬೇಕು ನೋಡಿ ಅಮ್ಮ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತೇ. ಏ ನಗಾಡು ಸ್ವಲ್ಪ ಚೆನ್ನಾಗಿ ಬೇಡ ನಗಡದು. ನೀನು ಹೆಂಗೆ ತೆಗೆದ್ರೆ ಉಲ್ಟಾ ಬರುತ್ತೆ, ಹಿಂಗೆ ಇಟ್ಕೋ. ಇದು ಟೆಂಪಲಲ್ಲಿ ನಮಗೆ ಕೊಟ್ಟಿರೋ ಪ್ರಸಾದ. ಅದೇನು ವೆಜ್ ಫ್ರೈಡ್ ರೈಸ್ ಅವ್ರದ್ದು. ರೋಟಿ ನನಗೆ ಮನು ಜೊತೆ ಇರೋ ಟೈಮಲ್ಲಿ ನೆಟ್ಟಿಗೆ ಲಾಗ್ ಮಾಡೋದಕ್ಕೆ ಆಗಲ್ಲ. ಅವ್ರಿಗೆ ನಾನು ಲಾಗ್ ಮಾಡೋದು ಇಷ್ಟನೇ ಆಗಲ್ಲ. ಅದಕ್ಕೋಸ್ಕರ ಓದ್ಕೊಂಡೇ ಇರ್ತಾರೆ, ಅದಕ್ಕೆ ನನಗೆ ಲಾಗ್ ಮಾಡೋಕ್ಕೆ ಸರಿ ಅನಿಸಲ್ಲ. ಏನೇನೋ ಮಾತಾಡ್ತಾ ಇರ್ತೀನಿ. ನನಗೇನು ಬರುತ್ತಾ ಇಷ್ಟು ದೊಡ್ಡದು? ಬರುತ್ತೆ. No comments. ಅಪ್ಪ ತಂದೆ ನಿಮಗೆ ಹಿಡಿಯಲ್ಲ. ಮನು ಜೊತೆ ಹೋದರೆ ನಾನು ಲಾಗ್ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಅವ್ರಿಗೆ ಸಿಟ್ಟು ಬರ್ತಾ ಇರುತ್ತೆ. ನಾನು ಲಾಗ್ ಮಾಡೋದು ಏನೇನು ಮಾಡ್ತಾಯಿದ್ರೂ ನಾನು ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸಿಟ್ಟು ಬರುತ್ತೆ. ನನಗೇನು ಲಾಗಿಂದ ಅಂಥ ಇಂಟ್ರೆಸ್ಟ್ ಏನಿರಲಿಲ್ಲ. ಅವರಿಂದನೇ ನಾನು ಅವ್ರು ಮಾಡೋದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದು. ಇವಾಗ ಬಂದ್ವಿ ಮನೆಗೆ. ಏನಕ್ಕೆ ಹೋಗಿದೆ ಅಂತ ಹೇಳಿದ್ರೆ ನನ್ನ ಬರ್ಡೇ ಇತ್ತು, ಅದಕ್ಕೆ ಬೆಳಗ್ಗೆ ಹೋಗಿ ಅರ್ಚನೆ ಮಾಡ್ಸೋಕ್ಕಾಗಿಲ್ಲ. ನಾವು ಯಾವಾಗಲೂ ರಾತ್ರಿನೇ ಅರ್ಚನೆ ಮಾಡಿಸೋದು. ಕುಂಕುಮ ಅರ್ಚನೆ ಮಾಡಿಸ್ಕೊಂಡ್ಬಿಟ್ಟು ಡಿನ್ನರ್ ಮುಗಿಸ್ಕೊಂಡ್ಬಿಟ್ಟು ಬಂದ್ವಿ. ಇವಳೇನೋ ಹೇಳ್ಬೇಕಂತೆ. ಇಲ್ಲರಿ ಫ್ರೆಂಡ್ಸ್, ನಮ್ಮ ಅಮ್ಮನ ಬರ್ಡೇ ಇತ್ತು. ನಾನು ನಮ್ಮ ಅಮ್ಮ ಅಂತೀನಿ, ಹೊಡಿಬೇಡ ನಿನ್ನ ಬರ್ಡೇ ಇದೆ ಅಂತ. ಇಲ್ಲ, ನನ್ನ ಬರ್ಡೇ ಇರಲಿಲ್ಲ ಅಂದ್ರೆ ಸರಿ ಬರ್ತಿತ್ತು ನನಗೆ. ಹೆಂಗಿದೆ ಗೊತ್ತಾ ನೀವು? ಇವಳು ಏನು ಇವಳು ಇವಳು ನೀನೇ ಇವಳು ಅಂದಿದ್ದು. ಇವಳು ಅಂತೀಯಾ? ಹಲ್ಲು ದುರ್ಸ್ತೀನಿ.
ಯಾವ ಇವೆಲ್ಲ ಹೆಂಗೆಂಗೋ ಮಾತಾಡ್ತೀಯ ನೀನು. ಹೇಳು ಏನೋ ಮಾತಾಡ್ತೀನಿ ಅಂತ ಹೇಳಿದ್ಯಲ್ಲ. ನೀನು ಅದೆಲ್ಲ ಮಾಡಬಾರ್ದಮ್ಮ. ನೀವು ಮಾತಾಡೋದಾದ್ರೆ ರಿಮೋಟ್ ಕೊಡಿಲ್ಲ ನನಗೆ. ನಾನು ಕಟ್ ಮಾಡಕ್ಕೆ ನಂಗೆ ಗೊತ್ತಾಗದ್ ಬೇಡವಾ? ಇವಳು ಹೀಗೆ ನನಗೆ, ಅದಕ್ಕೆ ಇವಳ ಜೊತೆ ನಾನು ವ್ಲಾಗ್ ಮಾಡಕ್ಕೆ ನಂಗೆ ಇಷ್ಟ ಆಗಲ್ಲ. ಕೊಡೆ ಅದು ಹಾಳಾಗುತ್ತೆ. ನಾನು ಹೇಗೆ ಕಟ್ ಮಾಡಲಿ? ಇಲ್ಲಿ ಕೊಡಿಲ್ಲಿ. ಏನೇನೋ ಮಾತಾಡ್ತಾಳ, ಅದಕ್ಕೆ ಅವಳಿಗೆ ಸೈಡ್ ಇಟ್ಬಿಟ್ಟೆ ಎತ್ತಲಕ್ಕೆ. ಮಾತಾಡೋಕ್ಕೆ ಬಿಡಲ್ಲ ಅವಳು, ಅದಕ್ಕೋಸ್ಕರ ಸೈಡಿಗೆ ಹಾಕ್ದೆ. ಇವತ್ತು ನನ್ನ ಬರ್ಡೇ ಇತ್ತು, ಅದಕ್ಕೋಸ್ಕರ ನಾನು ಟೆಂಪಲ್ಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಡಿನ್ನರ್ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಆಂಧ್ರ ಹೋಟ್ಲಲ್ಲಿ ಏನದು ಮಿಲ್ಸ್ ಚೆನ್ನಾಗಿರುತ್ತೆ, ಸಖತ್ ವೆರೈಟೀಸ್ ಇರುತ್ತೆ. ನನಗೆ ಅಲ್ಲಿನ ಮಿಲ್ಸ್ ತುಂಬ ಇಷ್ಟ ಆಗುತ್ತೆ. ಆದರೆ ಇವತ್ತು ರೋಟಿ, ಟೊಮೊಟೊ ಕರಿ, ಹಾಗೆ ಫ್ರೈಡ್ ರೈಸ್, ಏನದು ಗೋಬಿ ಅಲ್ಲ, ಮಶ್ರೂಮ್ ಮಂಚೂರಿ ಇಷ್ಟೆಲ್ಲ. ಆಮೇಲೆ ಸ್ಪ್ರೈಟ್ ಬೇಕು ಅಂತ ಹೇಳಿದ್ಲು, ಸ್ಪ್ರೈಟ್ ಕುಡಿಸಿದ್ವಿ, ಕುಡಿದ್ಲು, ತಿಂದ್ವಿ, ಬಂದ್ವಿ ಅಷ್ಟೇ ಫ್ರೆಂಡ್ಸ್. ಅಷ್ಟೇ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗೋದು ಅಂದರೆ ನಾವೆಲ್ಲೇ ಈ ಸರೌಂಡಿಂಗಲ್ಲೇ ಇದೆ, ತುಂಬ ದೇವಸ್ಥಾನ ಎಲ್ಲ ಇದೆ. ಆದರೆ ನಾವು ಹೋಗೋದು ಟೆಂಪಲ್ ಯಾವುದಂದರೆ ಆಂಜನೇಯ ಟೆಂಪಲ್ಗೆ ಹೋಗೋದು. ಇವತ್ತು ಇನ್ನೊಂದು ಏನಂತ ಹೇಳಿದೆ, ಬೇಡ್ಕೊತಿದ್ದಂಗೆ ಪ್ರಸಾದ ಬಿತ್ತು. ನನಗೆ ತುಂಬ ಖುಷಿ ಆಯಿತು. ಲಾಸ್ಟ್ ಟೈಮ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಲ್ಲ, ಯಾಕಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಕೇಕ್ ಕಟ್ಟಿಂಗ್ ಎಲ್ಲ, ಅದಕ್ಕೋಸ್ಕರ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಲಿಲ್ಲ. ಇದೇ ಡ್ರೆಸ್ ತೊಗೊಂಡಿದ್ದು ನಾನು. ತುಂಬ ಜಿಂಚಾಕೆಲ್ಲ ನನಗೆ ಇಷ್ಟ ಆಗಲ್ಲ, ಈ ಥರ ಸಿಂಪಲ್ ಡ್ರೆಸ್ಸೇ ನನಗೆ ಇಷ್ಟ ಆಗುತ್ತೆ. ಕುತ್ಕೋ ಕುತ್ಕೋ. ಬೈಯದ ಮತ್ತೆ ರಿಮೋಟ್ ತೊಗೊಂಡು ಆ ಥರ ಹಂಗೆ ಹಾಕಿದ್ರೆ ಹೊಡೆದೋದ್ರೆ ಏನು ಮಾಡಲಿ? ಮತ್ತೆ ಇಲ್ಲಿ ಕಟ್ ಮಾಡೋದಾದ್ರೆ ಯಾವ್ದ್ರಲ್ಲಿ ಮಾಡಲಿ ನಾನು? ಅಷ್ಟಕ್ಕೆಲ್ಲ ಬೇಜಾರಾದ್ರೆ ಹೌದಾ? ಎಲ್ಲ ನಿಲ್ಸಿದ್ದಾನೆ, ಮಧ್ಯೆ ಮಧ್ಯೆ ಮಾತಾಡಿಸ್ತೀಯ ನನಗೆ. ಕೇಕ್ ಕಟ್ಟಿಂಗೆಲ್ಲ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ನಮ್ಮ ಮನೇಲಿ ಒಂದು ಗೂಬೆ ಇದೆ, ಅದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಗೂಬೆ ಅಂದರೆ ನಿಮ್ಮಪ್ಪ. ಗೂಬೆ ಯಾರು ಕೇಳ್ತಿದ್ದಾಳೆ, ಗೂಬೆ ನಿಮ್ಮಪ್ಪ. ಅವ್ರಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಇಷ್ಟ ಆಗಲ್ವ. ಅವರೊಂದು ಗಿಫ್ಟ್ ಕೊಟ್ಟು ನನಗೆ ಇದದು ಮೇಕಪ್ ಕಿಟ್ ಕೊಡ್ಸಿದ್ರು. ಮೇಕಪ್ ಕಿಟ್ ಕೇಕ್ ಕಟ್ಟಿಂಗ್ ಮಾಡಿಸೋದು ಅಷ್ಟೇ. ಅವ್ರದಕ್ಕೂ ಮಾಡಿಸ್ಕೊಳಲ್ಲ, ನಂದಕ್ಕೂ ಅವ್ರು ಮಾಡಲ್ಲ ಅಷ್ಟೇ. ನಾನು ಮಾಡಿದ್ದೀನಿ, ತೆಗ್ದಿದ್ದೀನಿ ಮಮ್ಮ. ಅದು ತೋರ್ಸು, ಪಟ ತೋರ್ಸು, ಲೆಂತಿ ಆಗುತ್ತೆ ವಿಡಿಯೋ. ಇದೇ ಮೇಕಪ್ ಕಿಟ್, ಕರೆಕ್ಟಾಗಿ ತೋರಿಸ್ತೀನಿ ಹೆಂಗೆ ನಾನು ಮಾಡಿದ್ದೀನಿ ಅಂತ. ಮತ್ತೆ ಅದೇ ಉಳ್ದು ನನಗೆ ಇಷ್ಟ ಆಗಿಲ್ಲ, ನನಗೆ ಅವ್ರು ಹೇಳಲೇ ಇಲ್ಲ. ಲಿಪ್ಸ್ಟಿಕ್ ಮಾಡ್ಕೊಳಕ್ಕೆ ನಿನ್ನ ಹಾಕುವುದು, ಕ್ಲೋಸ್ ಮಾಡ್ಬೋದು. ಲಾಕ್ ಮಾಡಿ ತಡಿ, ತೋರ್ಸೋಣ ಸರಿಯಾಗಿ. ಲಾಕ್ ಮಾಡಿ ಫಸ್ಟ್. ತುಂಬಾ ದೊಡ್ಡದಾಯಿತು, ಅದಕ್ಕೆ ಸುಮಾರಿದೆ. ಒಮ್ಮೆ ಹೊಂಟೋಗ್ಬಿಡತ್ಲ. खत्म, बाय बाय, टाटा, गुड बाय, गया. ಆಯ್ತು, ನಾನು ಎಲ್ಲಿ ರಿಮೋಟ್ ಇಲ್ಲಿ? ಅಯ್ಯೋ ನಿನ್ನೆ ಇಟ್ಕೊಂಡಿದ್ದೆ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮಾತಾಡ್ತೀಯಾ? ಹೊಡೋದ್ಲು ಸರಿಯಾಗಿ, ಚೆನ್ನಾಗಿ ತೆಗ್ತಾ ಕೂತಿದ್ದಾಳೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನನ್ನ ಸಮಯ ಬಂದಾಯ್ತು, ನಾನು ಹೊರಡ್ಬರ್ತೀನಿ.